ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾವ್ ವ್ಲಾಗ್ಸ್. ನಾನು ನಿಮ್ಮ ಸೌಮ್ಯ. ಗುಡ್ ಮಾರ್ನಿಂಗ್. ಮದ್ವೆಗೆ ಹೋಗ್ತಿದ್ದೀನ ನಾನು. ಮದ್ವೆಗೆ ನೀವೇನು ಹೇಳಿ. ನೀವು ಹುಡುಗರು ಹೆಂಗ್ ಬೇಕಾದ್ರೂ ಬಂದ್ರೆ ನಡೆಯುತ್ತೆ. ಕರ್ಕಸ ಏ ಸರ್ ಅವ್ರು ತಿನ್ನಕ್ಕೇನೋ ತಗೊಂಡಿದ್ವಲ್ಲ ಸರ್. ಪರಮಾತ್ಮ ದೇವರೇ ಕಾಪಾಡಪ್ಪ ನನ್ನ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಟ್ರೆಕ್ಕಿಂಗಿಗೆ ಸರ್ ಈ ಬಟ್ಟೆ ಹಾಕಿಸ್ಕೊಂಡು ಟ್ರೆಕ್ಕಿಂಗ್ ಮಾಡಕ್ಕಾಗಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಬನಾನ ಗಿನಾನ ತಗೊಳ್ಳಿ. 6 ಕಿಲೋಮೀಟರ್ ಟ್ರೆಕ್ಕಿಂಗ್ ಅದು. ನೀವು ಬೇಗ ಬರ್ಬೇಕು ತಾನೆ. ಇದು ಬಿದೋಗ್ತಿದೆ ಅನ್ಕೊಂಡೆ. ಅಯ್ಯೋ ಪ್ಲಾನ್ ಮಾಡಿದೆ. ಅಲ್ಲಿ ಇಲ್ಲಿ ಸುತ್ತಾಡೋದು ನಮ್ಮ ಜನ್ಮದಲ್ಲಿ ಬಂದಿರೋಂಥ ಏನಂತಾರೆ ಅದಕ್ಕೆ. ನಿನ್ ಜೊತೆ ಸರಿ ಕನ್ನಡ ಮರ್ತೋಗಿದೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇವ್ರು ಸವಾಸ ಮಾಡಿ ನನ್ ಕನ್ನಡ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಇವರು ಬನಾನ ಇದೆ ಏನ್ ಗೊತ್ತೇ ಸರ್, ಯಾವಾಗ್ಲೂ ಎಲ್ಲಾದ್ರೂ ಹೋಗ್ಬೇಕಂದ್ರೆ ನಾನು ಹೇಳ್ತೇನೆ ಇರ್ತೀನಿ ನನ್ನ ಬ್ಲಾಗಲ್ಲಿ ಎಲ್ಲಿಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ, ಆದ್ರೆ ಸುಮ್ಮನೆ ಆಚೆ ಹೋಗ್ತಾ ಇದ್ದೀನಿ ಅಂತ. ಅದು ಹೋದ್ಮೇಲೆ ಗೊತ್ತಾಗೋದು ಎಲ್ಲಿಗೆ ಹೋಗ್ತೀನಿ ಅಂತ. ಇವತ್ತು ಹಂಗೆ ಇವತ್ತು ಎಲ್ಲಿ ಹೋಗ್ತಿದೀವಿ ಅಂತ ಗೊತ್ತಿಲ್ಲ. ರಜೆ ಇದೆ, ಪ್ಲಾನ್ ಮಾಡಿದೆ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕಷ್ಟೇ. ದುಬೈನಲ್ಲಿ ನ್ಯಾಷನಲ್ ಹಾಲಿಡೇಸ್ನಲ್ಲಿ ಒಂದು ದಿನನ ನಾವೆಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ. ವಿಡಿಯೋನ ಕೊನೆವರೆಗೂ ನೋಡಿ, ನೀವು ಎಂಜಾಯ್ ಮಾಡಿ. A few moments later. ನಾವು ವಾಶ್ ಆಗಿ ಬಂದ್ರೆ ಸಾಲದು, ಕಾರ್ ವಾಶ್ ಮಾಡ್ಬೇಕಂತ ಸರ್ ಕಾರ್ ವಾಶ್ ಮಾಡಿಸಿದ್ದಾರೆ. ಗೈಸ್, ನೀವು ಊರಲ್ಲೆಲ್ಲ ನೋಡೇ ಇರ್ತೀರಾ, ನಮ್ಮ ಗಾಡಿ ಕೆಲವೊಂದು ಸರಿ ಹೇಗೆಗೋ ಇರುತ್ತೆ. ತುಂಬ ಜನ ಅದನ್ನು ನೀಟಾಗಿ ಇಟ್ಕೊಂಡಿರ್ತಾರೆ. ಕೆಲವು ಕಾರಣಾಂತರಗಳಿಂದ ಅದನ್ನು ಸರಿಯಾಗಿ ಮೇಂಟೈನ್ ಮಾಡಿರಲ್ಲ. ಬಟ್ UAEನಲ್ಲಿ ಏನು ಗೊತ್ತಾ, ನಾವಷ್ಟೇ ರೆಡಿ ಆದರೆ ಸಾಲದು, ನಮ್ಮ ಹತ್ರ ಇರೋ ವೆಹಿಕಲ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಇರಬೇಕು. ಇಲ್ಲಾಂದರೆ ಅದಕ್ಕೂ ಕೂಡ ಫೈನ್ ಹಾಕ್ತಾರೆ. ನ್ಯಾಷನಲ್ ಡೇ ಬರೋಕ್ಕೂ ಮುಂಚೆ ಹಾಲಿಡೇಸ್ಗೆ ಎಲ್ಲಾದರೂ ಆಚೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೇನೋ ನಿಜ, ಆದರೆ ಎಲ್ಲರೂ ಮೀಟ್ ಆಗ್ತಿದ್ದಾಗೆ ಪ್ಲ್ಯಾನೇ ಚೇಂಜ್ ಆಯಿತು. ಎಲ್ಲಿಗೆ ಹೋಗ್ತೀವಿ ಸರ್ ಡಿಸೈಡ್ ಮಾಡಬೇಕು. ಹಲೋ, ಎಕ್ಸ್ಕ್ಯೂಸ್ ಮಿ ಸರ್, ಬ್ರೇಕ್ಫಾಸ್ಟ್ ಬೇಕಾ ನಿಮಗೆ? ಬೇಡವಾ? ಶೋರಾ? ಆನೆಸ್ಟ್ಲಿ ಹೇಳ್ತೀನಿ, ನನ್ನ ಇವತ್ತಿನ ಬ್ಲಾಗ್ ಅಲ್ಲಿ ಒಬ್ರು ಸ್ಪೆಷಲ್ ಪರ್ಸನ್, ಆದ್ರೆ ಮುಖನ ರಿವೀಲ್ ಮಾಡಲ್ಲ. ಹೇಳಮ್ಮ, ಗಾಡಿ ಓಡಿಸ್ತಾ ಇದ್ದೀನಿ. ಹೇಳು. ನಾವು ಮೇನ್ ರೋಡಲ್ಲೇ ಬಂದಿರ್ಬೋದು. ನಾನು ಹೇಳ್ತಾ ಇದ್ದೆ, ಯಾವಾಗೂ ಕಾಲ್ ಮಾಡಿದಾಗೆಲ್ಲ ನಾನು ಆಫೀಸ್ಗೆ ಹೋಗ್ತಾ ಇರ್ತೀನಿ ಗಾಡಿಲಿ. ಏನ್ ನಮ್ಮಪ್ಪ ಕ್ಯಾಬ್ ಡ್ರೈವರ್, ಯಾವಾಗೂ ಕಾರಲ್ಲೇ ಇರ್ತಾನಲ್ಲ ಅಂತ ಅನ್ಕೊಂತಾರೆ. ಇವಾಗ ಯೋಚನೆ ಮಾಡ್ತಿರ್ತಾನೆ. ನಮಗೂ ಎಲ್ಲಿ ಹೋಗ್ತಿದ್ದೀವಿ ನಾವು ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಮುಕ್ಬಿಟ್ಟು ಆಮೇಲೆ ಪ್ಲಾನ್ ಮಾಡ್ಕೊತೀವಿ ಎಲ್ಲೋಗಿ. ಇವ್ರು ಯಾವಾಗ ಬಂದರೂ ಮೊಬೈಲಲ್ಲೇ ಇರ್ತಾರೆ. ಊಟ ಮಾಡಬೇಕಾದ್ರೆ, ನಿದ್ದೆ ಮಾಡಬೇಕಾದ್ರೆ ಮೊಬೈಲ್ ಇರಲೇಬೇಕು. ಮೂವಿ ನೋಡ್ಬೇಕಾದ್ರೂ, ಮನುಷ್ಯರ ಜೊತೆ ಮಾತಾಡ್ಬೇಕಾದ್ರೂ ಮೊಬೈಲ್. ನಿಜ ಅನ್ಕೊಂಡ್ಬಿಡ್ತಾರೆ. ಹೊಟ್ಟೆ ಬಿಟ್ಕೊಂಡು ಇವಾಗ ಹೇಳ್ತೀರಾ ನಿಮ್ಮ ಪ್ಲಾನ್? ನೀನು ಗಾಯಸರು ನಿಲ್ಸ್ಬಿಟ್ಟು ಗೆಳೆಯರೇ ಮೊನ್ನೆ ಸರ್ರಿಗೆ ಒಂದು ನಾನು ರೀಲ್ಸ್ ಕಳ್ಸಿದ್ದೆ, ಇನ್ನೊಂದು ಕಳ್ಸಿದ್ರಲ್ಲ, ಅದನ್ನ ನೋಡಿ ಡಿಸಪಾಯಿಂಟ್ ಆಯ್ತು. ಕರ್ನಾಟಕ ಹುಡುಗರಿಗೆ ಹೇಳ್ತಿದ್ದೀನಿ, ನಾನು ಎಷ್ಟು ಲೈನ್ ಹಾಕಿದ್ರು ನಾನು ನಿಮಗೆ ಬೀಳಲ್ಲ. ಸೊ ನಂಗೆ ಡಿಸಪಾಯಿಂಟ್ ಆಗೋಯ್ತು. ಅಯ್ಯೋ, ಒಂದು ಚಾನ್ಸ್ ಕೊಡಿ ಪ್ಲೀಸ್. ನಾನು ನನ್ನ ಫ್ರೆಂಡ್ ಪರವಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ.
ಆ್ಯಕ್ಚುಲಿ ನನ್ನ ದಿನ ಇಲ್ಲಿಂದನೇ ಶುರುವಾಯಿತು ಅಂದರೆ ತಪ್ಪೇನಿಲ್ಲ, ಯಾಕಂದರೆ ರಿಯಲ್ ಎಂಟರ್ಟೈನ್ಮೆಂಟ್ ಇವಾಗ ಸ್ಟಾರ್ಟ್ ಆಯಿತು. ಹ್ಯಾಂಗಿಂಗ್ ಗಾರ್ಡನ್ ಇಲ್ಲೇ ಲೆಫ್ಟ್ ಅಲ್ಲಿ ಬರುತ್ತೆ, ನೋಡ್ಕೊಂಬಿಡಿ. ಅಷ್ಟೇ ನೋಡ್ಕೊಂಬಿಡಿ. ಹ್ಯಾಂಗಿಂಗ್ ನನಗೆ ಈ ಸುಡೋ ಬಿಸಿಲಲ್ಲಿ ಒಂದು ರೋಡ್ ಕ್ರಾಸ್ ಮಾಡೋದೇ ತುಂಬ ಕಷ್ಟ ಅಂತ ಅನ್ಕೋತೀನಿ. ಅಂಥದ್ರಲ್ಲಿ ಇವರು ಇಷ್ಟು ಬಿಸಿಲಲ್ಲಿ ಸೈಕ್ಲಿಂಗ್ ಮಾಡ್ತಿದ್ದಾರೆ. ಸಡನ್ ಆಗಿ ಜೋಶಲ್ಲಿದ್ದು ನಮ್ಮ ದೋಸ್ತನ್ನ ಸಾಂಗ್ ಸ್ಟಾಪ್ ಮಾಡೋಕೆ ಹೇಳಿ ನಮಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ನ ಪ್ಲೇ ಮಾಡೋಕೆ ಹೇಳಿದ್ವಿ. ಯಾಕಂದರೆ ಕನ್ನಡದಲ್ಲಿ ಆ ಸಾಂಗು ಅವ್ರಿಗೆ ಗೊತ್ತಿರಲಿಲ್ಲ. ನಾವು ಅವ್ರ ಕಾಲು ಎಳೆಯೋಕ್ಕೋಸ್ಕರ ಸಾಂಗ್ ಚೇಂಜ್ ಮಾಡಿಸಿದ್ವಿ. ಸಾಂಗ್ ಕೇಳಿಸ್ಕೊಂಡು ನಮ್ಮ ದೋಸ್ತ ಸಡನ್ ಆಗಿ ಸೈಲೆಂಟ್ ಆಗಿಬಿಟ್ರು. ಯಾಕಂದರೆ ಅನಿಲ್ ಕಪೂರ್ ಅವರು ಕನ್ನಡದಲ್ಲಿ ಮೂವಿ ಮಾಡಿದಾರಾ ಅನ್ನೋದು ಅವನಿಗೆ ಶಾಕಿಂಗ್ ನ್ಯೂಸ್ ಆಗಿತ್ತು. ಹಠದಲ್ಲಿ ಇದ್ದೀವಿ ಜನರೇ. ಮುಂದೆ ಬಂದು ಹಿಡ್ಕೊಂಡು ಏನೇನೋ ಮಾಡ್ಕೊಂತ ಬರ್ತಿದ್ದಾರೆ. ಫೈನಲಿ ನಾವು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ತುಂಬ ನಕ್ಕೊಂಡು ನಮ್ಮ ದಿನನ ಎಂಜಾಯ್ ಮಾಡಿಕೊಂಡು ನಾವು ಬಂದು ರೀಚ್ ಆಗಿದ್ದು ಅಟ್ಟದ ಪಾರ್ಕಿಂಗ್ ಪ್ಲೇಸಿಗೆ. ಮಲಯಾಳಿ ಅರಿ ಅಂದ್ರೆ ಮನಸ್ಸು ಕನ್ನಡ ಕನ್ನಡ ಗೊತ್ತು ಕನ್ನಡ ಗೊತ್ತು. ಬೆಂಗಳೂರು ತಮಿಳು ಬೇಸು ಸೇಮ್ ತಮಿಳು ಕನ್ನಡ ಹಿಂದಿ ಇಂಗ್ಲಿಷ್ ಮಲಯಾಳಂ ಎಲ್ಲ മനസ്സിലാവും എല്ലാം മനസ്സിലാവും. എല്ലാം മനസ്സിലാവും. ജയ് ശ്രീറാം, ജയ് ശങ്കർ, ജയ് ശങ്കർ, ജയ് ശങ്കർ. 10-11 വർഷമായി കൊടുത്തേ. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. எல்லாருக்கும் செப்பரேட் இது இருக்கு. எல்லாரும் இருக்கு. ஜெய் சங்கர், ஜெய் சிவா बोल सकते हैं ना. ಡಾಮ್ 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 ಡಾಮ್. ಗೈಸ್, ಪ್ರತಿ ಸರಿನೂ ನಾನು ನಿಮಗೆ ಹೇಳ್ತಾನೆ ಇರ್ತೀನಿ, ನಾನಂತೂ ಎಲ್ಲ ಜರ್ನಿನೂ ತುಂಬ ಎಂಜಾಯ್ ಮಾಡ್ತೀನಿ. ಕೆಲಸದ ಒತ್ತಡ ಎಷ್ಟೇ ಇರ್ಬೋದು, ಬಟ್ ಆಚೆ ಕಡೆ ಬಂದಾಗಂತೂ ತುಂಬಾ ಎಂಜಾಯ್ ಮಾಡ್ತೀನಿ ಎಲ್ಲನೂ ಮರೆತು. ಸೊ ಗೈಸ್, ಫೈನಲಿ ನೀವು ಕಾಯ್ತಾ ಇದ್ದಿದ್ದ ಅಟ್ಟ ಬಂದೇ ಬಿಡ್ತು. ಸೊ ಈ ಅಟ್ಟ ಅಂದರೆ ಏನು ಅಂದರೆ, ಇದರ ಹಿಂದಿನ ಹೆಸರು ಅಜರೈನ್ ಅಂತ. ಇದರ ಅರ್ಥ 2 ಬಂಡೆಗಳು ಅಥವಾ ಪರ್ವತ ಶಿಖರ ಅಂತ ಕರಿಬೋದು. ಸೊ ಹಾಗೆ ಇದು 19ನೇ ಶತಮಾನದಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ದೊರೆ ಅಶರ್ ಬಿನ್ ಮಕ್ಸಮ್ ಅವರು ಒಮಾನಿನ ಸುಲ್ತಾನ್ ತುರ್ಕಿ ಬಿನ್ ಶಯದ್ನಿಂದ ಈ ಹಟ್ಟನ ವಶಪಡಿಸ್ಕೋತಾರೆ. ಈ ವಶಪಡಿಸ್ಕೊಂಡಿದ್ದ ನಂತರ ಇದು ದುಬೈನ ಅಧೀನ ಆಗತ್ತೆ. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಅಟ್ಟ ಅಂದರೆ ಇದೊಂದು ಪ್ರಮುಖವಾಗಿ ವ್ಯಾಪಾರ ಮತ್ತು ಕಾರ್ವನ್ ಮಾರ್ಗವಾಗಿ ಕೆಲಸ ಮಾಡ್ತಾ ಇದ್ದಂಥ ಒಂದು ಐತಿಹಾಸಿಕ ಸ್ಥಳ ಆಗಿತ್ತು.
ಈ ಮರಳುಗಾಡಲ್ಲಿ ಸರ್ ನಿಮ್ಮ ಕ್ವಶನ್ ಏನು ಸರ್? ಅಲ್ಲ ನಿಮ್ಮ ಡೌಟ್ ಏನು ಸರ್? ನೀರು ಹೆಂಗೆ ಬಂತು ಅಂತ ಡೌಟ್. ವಿಡಿಯೋ ಹಾಕಿರ್ತೀನಿ, ಯಾರಾದರೂ ನೋಡಿ ಕಮೆಂಟ್ಸ್ ಮಾಡಿ ಗಾಯ್ಸ್. ಇವಾಗ ನಿಮಗೆ ಎಕ್ಸೈಟ್ಮೆಂಟೇ ಇಲ್ಲ. ಇದೆ ಯಾಕಿದೆ? ಇದೆ ಯಾಕಿದೆ? ನೀವೇ ಕೇಳ್ತಿದ್ರಿ ಇದೆ ಯಾಕಿದೆ ಅಂತ. ಯಾಕಿಲ್ಲ ಅಂತ ಇರುತ್ತೆ. ಯಾಕಿಲ್ಲ ಅಂತ ಸರ್ ನೋಡಿ, ಯಾರಾದರೂ ನೀನು ಚೆನ್ನಾಗಿ ರೆಡಿ ಆಗಿಲ್ಲ ಅಂತ ಹೇಳ್ಬಿಡ್ಲಿ. ಚೆನ್ನಾಗಿ ರೆಡಿ ಆಗಿದ್ದೀರಾ ಅಂತ ಹೇಳ್ತಾ ಇದ್ದೀವಿ. ಮದುವೆಗೆ ಹೋಗೋದು ಗಾಯ್ಸ್, ಯಾರಾದ್ರೂ ಹೇಳಿ ಈ ರೀತಿ ಯಾರು ರೆಡಿಯಾಗಿ ಮದ್ವೆಗೆ ಹೋಗ್ತಾರ ಅಂತ. ಮದ್ವೆಗೆ ಹೋದ್ರೆ ನಮ್ ಕಡೆ ಸ್ಯಾರಿ ಹಾಕೊಂಡು ಹೋಗ್ತೀವಿ, ಚೂಡಿದಾರ್ ಹಾಕೊಂಡು ಹೋಗ್ತೀವಿ, ಒಂದು ಹೂವ ಮುಟ್ಕೊಂಡು ಚಂದ ಮೇಕಪ್ ಮಾಡ್ಕೊಂಡು ಹೋಗ್ಬೋದು. ಮದ್ವೆ ಅಟೆಂಡ್ ಆಗಕ್ಕೆ ಈ ತರ ಬಟ್ಟೆಲ್ಲಿ ನಾವು ಹೋಗಲ್ಲ. ಗೈಸ್, ನಾನು ಅವಾಗ್ಲೇ ಹೇಳ್ದೆ ತಾನೆ, ಇವ್ರು ಯಾವ ಜಾಗಕ್ಕೆ ಹೋದ್ರು ಮೊಬೈಲ್ ಯೂಸ್ ಮಾಡ್ತಾರೆ ಅಂತ. ಇದು ಪ್ರೂಫ್ ಆನ್ ಮಾಡಿ ಕೊಡ್ತಾ ಇದ್ದೀನಿ. ಇನ್ಫಾರ್ಮೇಶನ್ ಇದೆ. ಇಲ್ಲ, ನಾನು ಇನ್ನೂ ಒಂದ್ಸರಿ ಪ್ರೂವ್ ಮಾಡ್ತೀನಿ ಗಾಯ್ಸ್, ಇವ್ರು ಮೊಬೈಲಲ್ಲೇ ಮುಳುಗೋಗಿರ್ತಾರೆ ಅಂತ. ಸೊ ಇವಾಗ ಫೋಟೋ ಶೂಟ್ ನಡೀತಿದೆ ಇಲ್ಲಿ. ಇಲ್ಲ ಮೇಡಮ್, ಒಂದು ಹೇಳ್ತೀನಿ ಬನ್ನಿ. ಹೇಳಿ ಸರ್. ನಾನು ಜಿಮ್ ಜಾಯ್ನ್ ಆಗಿ ಮಿನಿಮಮ್ ಅಂದ್ರೂ ಅಂದರೆ 10 ಇಯರ್ಸಿಂದ 15 ಇಯರ್ಸಿಂದ ಮಾಡ್ತಾ ಇದ್ದೀನಿ. ಈಗ ಮತ್ತೆ ಜಾಯ್ನ್ ಆಗಿ ಕಮ್ಮಿ ಅಂದ್ರೆ 2 ಇಯರ್ಸ್ ಆಯಿತು. ಏನು ಇಂಪ್ರೂವ್ಮೆಂಟ್ ಇಲ್ಲ. ಸೊ ಅದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ, ಏನಂತ ಸರ್, ನಾನೇ ಪರ್ಸ್ನಲಿ ಜಿಮ್ ಹತ್ರ ಹೋಗಿ ಚೆಕ್ ಮಾಡ್ಬೇಕು ಏನೋ ಇಶ್ಯೂ ಇದೆ. ಜಿಮ್ ಹತ್ರನಾ? ಜಿಮ್ಮಿಗೆ ಹೋಗ್ತಾ ಇದ್ದೀರಲ್ಲ? ಜಿಮ್ ಜಾಯ್ನ್ ಆಗಿದ್ದೀನಿ ಮೇಡಮ್, ಜಾಯ್ನ್ ಇಲ್ಲ. ಅಯ್ಯೋ, ಏನಿದೆ ಇಶ್ಯೂ ಅಂತ. ಸೊ ಹಾಗೆ ಒಂದು ಜಾಗಕ್ಕೆ ಬಂದಮೇಲೆ ಸುಮ್ಮನೆ ಅಂತೂ ಹೋಗೋಕ್ಕಾಗಲ್ಲ. ಒಂದು ಕಡೆ ಹೋಗಿದ್ದೀವಿ ಅಂದರೆ ಅಲ್ಲಿ ಒಂದಷ್ಟು ಮೆಮೊರೀಸ್ ಬೇಕೇ ಬೇಕು. ಸೊ ಹಾಗಾಗಿ ಫೋಟೋಶೂಟ್. ಸೊ ಗೈಸ್, ಇವಾಗ ನಂದು ಫೋಟೋಶೂಟ್. ನನ್ನ ಮನದಾಳದ ಮಾತು ಏನಂದರೆ ಇಷ್ಟೇ ಅರ್ಥ, ಇದೇ ಅರ್ಥ. ಸೊ ಗೈಸ್, ವಾಟ್ ನೆಕ್ಸ್ಟ್? ಸೈಡ್ ಕೊಟ್ಟಿದ್ದೀನಿ, ನಾನೇನು ತಪ್ಪು ಮಾಡಿಲ್ಲ, ಆದರೂ ಆರ್ಡರ್ ಮಾಡಿಟ್ಟಿದ್ದಾರೆ. ನಾನು ಸೈಡಲ್ಲೇ ಹೋಗ್ತೀನಿ. ಗೆಳೆಯರೇ, ವಾಟ್ ನೆಕ್ಸ್ಟ್? ಮನೆಗೆ ಹೋಗೋದಾ? ಇಷ್ಟೇನಾ? ನಾನು ಚಾಂದಿನಿಗೆ ಹೋಗಿ ಪಾನಿಪುರಿ ತಿನ್ನೋದು. ಬನ್ನಿ, ಹತ್ತು ಕೂಡ ಸರ್. ಹಾಯ್ ಗೆಳೆಯರೇ, ಶವಿ 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 ಅಕ್ಕ. ಸರಿ ಸರಿ, ಹತ್ತು ಮುಗಿಸಿ ನಾವು ಈಗ ಕೆಳಗಡೆ ಪಾರ್ಕಿಂಗ್ ಹೋಗ್ತಾ ಇದ್ದೀವಿ. ಆವಾಗಲೂ ನಾವು ಒಳಗಡೆನೆ AC ಇದ್ದು ಬಾಡಿ ಬೆಳಕನ್ನ ತಗೊಂಡೇ ಇದ್ದಿಲ್ಲ. ಸೊ ಅಟ್ಲೀಸ್ಟ್ ಇವತ್ತಾದರೂ ಸ್ವಲ್ಪ ಬಿಸಿಲನ್ನ ಮೈ ಮೇಲೆ ತಗೊಳ್ಳೋಣ ಅಂತ ಆಚೆ ಸ್ವಲ್ಪ ಓಡಾಡ್ತಾ ಇದ್ದೀವಿ. ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ನನಗೂ ಗೊತ್ತಿಲ್ಲ, ಯಾಕಂದರೆ ನಮ್ಮ ಪ್ರೊಡ್ಯೂಸರು, ಡೈರೆಕ್ಟ್ರು ಎಲ್ಲ ಫೋನಲ್ಲಿ ಬ್ಯುಸಿ ಇದ್ದಾರೆ. ಅವರು ಫೋನಲ್ಲಿ ಮಾತು ಮುಗಿಸಿದ ನಂತರ ಎಲ್ಲಿ ಅಂತ ಅಪ್ಡೇಟ್ ಮಾಡೋಣ. ಎಲ್ಲಿ ಹೋಗ್ಬೇಕು? ಎರಡು ಬೇಕಾ? ಆಗಿದ್ದ ತಪ್ಪಿಗೆ ತುಂಬ ತಪ್ಪಿಸಾಗಿ ಹೋಗ್ಬಿಡ್ತಿದ್ರು. ಇಲ್ಲಿ ಎಷ್ಟು ನೀಟಾಗಿ ಜವಾಬ್ದಾರಿಯುತ ಮನುಷ್ಯರಾಗಿ, ನಾಗರಿಕರಾಗಿ ನೀರನ್ನ ಕುಡಿದ್ಬಿಟ್ಟು ಬಾಟಲ್ನ ತೆಗೆದು ಡಸ್ಟ್ಬಿನಲ್ಲಿ ಹಾಕ್ತಾ ಇದ್ದೀವಿ. ವಿತಿನ್ 1 ಅವರಲ್ಲಿ ಪ್ಲೇಸ್ನ ನೋಡಿಕೊಂಡು ಮತ್ತೆ ನಾವು ನಮ್ಮ ಜರ್ನಿನ ಶುರು ಮಾಡಿದ್ವಿ. ಆ್ಯಕ್ಚುಲಿ ನಾವು ಸಿಟಿ ಬಿಟ್ಟು ತುಂಬ ದೂರಕ್ಕೆ ಹೋಗಿದ್ವಿ, ಹಾಗಾಗಿ ನಮಗೆ ಜರ್ನಿ ತುಂಬ ಜಾಸ್ತಿ ಅಂತ ಫೀಲ್ ಆಗ್ತಾಯಿತ್ತು. ಬಟ್ ಈ ಜರ್ನಿನ ನಾವು ತುಂಬ ಎಂಜಾಯ್ ಮಾಡ್ತಾ ಇದ್ವಿ, ಲಾಂಗ್ ಡ್ರೈವ್ ಥರ ಫೀಲ್ ಮಾಡ್ತಾ ಇದ್ವಿ.
ಯು ಎನಲ್ಲಿ ಒಂದು ಫಾರ್ಮ್ ಮಾಡಬೇಕು ಅಂದರೆ ತುಂಬಾ ಕಷ್ಟ. ಯಾಕೆ ಅಂತ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ವಿಷಯನೇ. ಬಟ್ ನನಗೆ ಈ ಡೇಟ್ಸ್ ಮರಗಳನ್ನ ನೋಡಬೇಕಾದ್ರೆ ಅದೇ ಡೌಟ್ ಬರುತ್ತೆ, ಮಳೆ ಇಲ್ಲದೆ ಕೃಷಿ ಮಾಡದೆ ಈ ಬಿಸಿಲಲ್ಲಿ ಈ ಡೇಟ್ಸ್ ಮರಗಳು ಹೆಂಗೆ ಬೆಳೆಯುತ್ತೆ ಅಂತ. ಇದು ಕಲ್ಬಾದ ದೊಡ್ಡ ಯೂನಿವರ್ಸಿಟಿ. ಈ UKB ಓಪನ್ ಆಗಿದ್ದು 2023 UKB ಅಂದರೆ ಯೂನಿವರ್ಸಿಟಿ ಆಫ್ ಕಲ್ಬಾ. ಯಾಕೆ ಹೊರಗಡೆ ಯಾರು ಸ್ಟೂಡೆಂಟ್ ಕಾಣಿಸ್ತಾ ಇಲ್ಲ ಅಂತ ಮಾತ್ರ ಕೇಳಬೇಡಿ, ಇವತ್ತಿನ ತನಕ ನನಗೂ ಯಾರು ಸ್ಟೂಡೆಂಟ್ ಕಾಣಿಸಿಲ್ಲ. ಲಂಚ್ ಮುಗಿಸಿ ಮನೆಗೆ ಹೋಗೋಣ ಅಂತ ಇದ್ದಿದ್ದು ನಮ್ಮ ದೋಸ್ತ ಇಲ್ಲ ಲಾಂಗ್ ಡ್ರೈವ್ ಥರ ಫೀಲ್ ಮಾಡ್ತಾ ಇದ್ದೀವಿ, ಸೊ ಹಾಗೆ ಕಂಟಿನ್ಯೂ ಮಾಡಿಕೊಂಡು ಒಮಾನಿಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಫ್ರೆಂಡು ಯಾವಾಗಲೂ ಏನನ್ನಾದರೂ ಎಡ್ವರ್ಟ್ ಮಾಡೋದ್ರಲ್ಲಿ ತುಂಬಾ ಫೇಮಸ್. ಇಷ್ಟೊತ್ತಾದರೂ ಏನೋ ಎಡ್ವರ್ಟ್ ಮಾಡೇ ಇಲ್ವಲ್ಲ ಅಂತ ನಾವು ಸಮಾಧಾನ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆಲ್ರೆಡಿ ಎಡ್ವರ್ಟ್ ಮಾಡೇ ಬಿಟ್ಟಿದ್ರು. ಹಠ ನೋಡಿಕೊಂಡು ಲಂಚ್ ಮುಗಿಸಿ ಮನೆಗೆ ಹೋಗಬೇಕು ಅಂತ ನಾವಿದ್ವಿ. ನಮ್ಮನ್ನು ಕನ್ವಿನ್ಸ್ ಮಾಡಿ ಒಮಾನಿಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದೆ ಅವ್ರು ಮಾಡಿ ದೊಡ್ಡ ಎಡ್ವರ್ಟು. ನಾವೀಗ ಒಮಾನಿಗೆ ಹೋಗ್ತಾ ಇದೀವಿ ಗಾಯ್ಸ್. ಸ್ಟ್ರೈಟಾ? ಸರ್ ಗೆಸ್ಟ್ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಹೌದು. ಗಾಡಿ ಬೇರೆ ದುಬೈ ಗಾಡಿ. ಇಷ್ಟೊತ್ತು ನಮ್ಮ ಜರ್ನಿನಲ್ಲಿ ನಾವು ತುಂಬ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ವಿ. ಬಟ್ ನಮ್ಮ ದೋಸ್ತ ಮಾಡಿದ ಒಂದು ಎಡ್ವರ್ಟಿಂದ ನಮ್ಮ ಅಷ್ಟು 1000 ವೋಲ್ಟ್ ಇದ್ದಿದ್ದ ನಮ್ಮ ಜೋಶ್ ಸಡನ್ನಾಗಿ 0% ಆಗೋಯ್ತು. ಸಿಟಿಯಿಂದ 25-30 ಕಿಲೋಮೀಟರ್ ದೂರ ಹೋಗಿದ್ವಿ. ನಮ್ಮ ದೋಸ್ತ ನದಿ ಇರೋ ಜಾಗ ತೋರಿಸ್ತಾರೆ ಅಂತ. ಬಟ್ ನಮ್ಮ ಬ್ಯಾಡ್ ಲಕ್ ಆಗಿತ್ತು, ಅಲ್ಲಿ ಯಾವುದೇ ಥರ ನೀರಿರಲಿಲ್ಲ, ಬರೀ ಖಾಲಿ ಬೆಟ್ಟ ಗುಡ್ಡಗಳನ್ನ ನೋಡಿಕೊಂಡು ವಾಪಸ್ ಮನೆ ಕಡೆ ಬರೋ ಥರ ಆಯಿತು. ನಮ್ಮ ಬ್ಯಾಡ್ ಲಕ್, ನೀರಿರೋ ಪ್ಲೇಸಿಗೆ ಹೋಗೋಣ ಅಂತ ಬಂದ್ರೆ ನೀರೇ ಇಲ್ಲ. ಸೊ ಹಾಗಾಗಿ ಸುಮ್ಮನೆ ಹಾಗೆ ಲಾಂಗ್ ಡ್ರೈವ್ ಅಂತ ಫೀಲ್ ಮಾಡಿಕೊಂಡು ವಾಪಸ್ ಮನೆ ಕಡೆ ಹೊರಟಿದ್ದೀವಿ. ಇಲ್ಲಿ ಆದ್ರೆ ಇಷ್ಟು ಗ್ರೀನ್ ಆಗಿದೆಯಲ್ಲ, ಹೆಂಗೆ ಇದು? ಇದು ಫಾರ್ಮ್ ಮೇಡಮ್, ಅಲ್ಲೂ ಏನಲ್ಲೂ ಫಾರ್ಮ್ಸ್ಗೆ ಹೋದ್ರೆ ಹಂಗೆ ಇರುತ್ತೆ. ನಮ್ಮ ಕೊಲೀಗ್ಸ್ ಅವ್ರದ್ದೆಲ್ಲ ಫಾರ್ಮ್ಸ್ ಇದೆ, ಅದೆಲ್ಲ ಹಂಗೆ ಇರುತ್ತೆ. ಚಂದ ಇದೆ ಈ ಮರಳುಗಾಡಲು, ಎಷ್ಟು ಗ್ರೀನರಿ ಇದೆಯಲ್ಲ. ಗೈಸ್, ನಾವು UAE ಇಂದ ಒಮಾನ್ಗೆ ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿಸಿ ಕರ್ಕೊಂಡು ಬಂದಿದ್ದು. ಬೇಡ ಬೇಡ ಅಂದ್ರು ಕರ್ಕೊಂಡು ಬಂದಿದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ಆದ್ರೆ ನೆಟ್ವರ್ಕ್ನ ಅಭಾವ, ದಾರಿ ತಪ್ಪಿ ಹೋಗ್ತಾ ಇದೀವಿ. ಸೊ ನಮ್ಮ ದೋಸ್ತಿನ ಎಡವಟ್ಟಿಂದಾಗಿ ನಮ್ಮೆಲ್ರಿಗೂ ತುಂಬಾ ಹೊಟ್ಟೆಶವಾಗಿತ್ತು. ಅಂತೂ ಇಂತೂ ಎಲ್ಲ ಆ ಕಡೆ ಈ ಕಡೆ ಅಡ್ಡಾದಿಡ್ಡಿ ಓಡಾಡಿ ಟಯರ್ಡ್ ಆಗಿದ್ದ ರೀಸನ್ಗೆ ಊಟ ಮಾಡೋಣ ಅಂತ ಬಂದ್ವಿ. ಆಗ ಲಂಚ್ ಮಾಡಿ ಸರ್ನ ಬೀಳ್ಕೊಡಿಗೆ ಸಮಾರಂಭ ಮಾಡೋಣ. ಏನದು? ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ఈ జన్మమే రుచి చూడడానికి దొరికెరా, ఈ లోకమే వండి వాచడానికి వేదికరా. ಗೈಸ್, ನಮ್ಮ ಅಟ್ಟ ಟ್ರಿಪ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಅಟ್ಟ ಟ್ರಿಪ್ ಇಂದ ಅಟ್ಲರ್ ಫ್ಲಾಪ್ ಆಯ್ತು ಪ್ಲಾನ್ಸ್ ಎಲ್ಲ. ಸೊ ಪ್ಲಾನ್ ಇಲ್ಲಿಗೆ ಎಂಡ್ ಮಾಡಿ ನಾವು ನಮ್ಮ ಮನೆ ಕಡೆಗೆ ಹೋಗ್ತಾ ಇದೀವಿ. ಸರ್ ಎಲ್ಲ ದುಬೈಗೆ ಹೋಗ್ತಿದ್ದಾರೆ, ನಾನು ಸಂಜೆ ಕೆಲ್ಸಕ್ಕೆ ಹೋಗ್ತೀನಿ. ಮತ್ತೆ ಸಿಗುವ. ಒಂದು ನದಿ ತೋರಿಸಿದ್ರು, ಸಖತ್ತಾಗಿತ್ತು, ಜೀವನದಲ್ಲಿ ಮರೆಯಕ್ಕಾಗಲ್ಲ. ಸೊ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬರ್ ಮಾಡಿ. ಥ್ಯಾಂಕ್ ಯು. ಸೊ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.